ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಬಳ್ಳಾರಿಯಲ್ಲಿ 5 ಬಾಣಂತಿಯರ ಸರಣಿ ಸಾವು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇದರ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಆಘಾತಕಾರಿ ವಿಷಯ ಬಹಿರಂಗವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ತಿಂಗಳಲ್ಲಿ 29 ಬಾಣಂತಿಯರು ಮಸಣ ಸೇರಿದ್ದಾರೆ. ಜಿಲ್ಲೆಯ ವಿವಿಧ ಕಡೆ ಬಾಣಂತಿಯರ ಸರಣಿ ಸಾವಾಗ್ತಾ ಇದ್ರೂ ಆರೋಗ್ಯ ಇಲಾಖೆ ಮೌನವಾಗಿದೆ. ಬೆಳಗಾವಿಯಲ್ಲಿ ಬಾಣಂತಿಯರ ಸರಣಿ ಸಾವು ಐವಿ ಗ್ಲೂಕೋಸ್ ದ್ರಾವಣದಿಂದ ಸಂಭವಿಸಿದೆಯಾ ಅನ್ನುವಂತ ಅನುಮಾನ ಮೂಡಿದೆ. 2024ರ ಏಪ್ರಿಲ್ನಿಂದ ಅಕ್ಟೋಬರ್ ವರೆಗೆ 29ರವರೆಗೂ ಕೂಡ 29 ಜನ ಗರ್ಭಿಣಿಯರ ಸಾವಾಗಿದೆ. ಹೀಗಂತ ಪ್ರಭಾರಿ ಡಿಎಚ್ಒ ಶರಣಪ್ಪ ಗಡೆದ ಮಾಹಿತಿಯನ್ನು ನೀಡಿದ್ದಾರೆ. ಬೆಳಗಾವಿಯಲ್ಲಿ ಕೇವಲ ಬಾಣಂತಿಯರಷ್ಟೇ ಅಲ್ಲ, ನವಜಾತ ಶಿಶುಗಳ ಮಾರಣ ಹೋಮವೇ ಆಗಿದೆ. ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ ಬರೋಬ್ಬರಿ 322 ಶಿಶುಗಳು ಸಾವನ್ನಪ್ಪಿವೆ ಅಂತ ಬಿಮ್ಸ್ ಆಸ್ಪತ್ರೆ ಅಧೀಕ್ಷಕಿ ಡಾಕ್ಟರ್ ವೈಟಲ್ ಶಿಂದೆ ಹಾಗೆ ಡಿಎಚ್ಒ ಗಡೆದ ಮಾಹಿತಿ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಅಪೌಷ್ಟಿಕತೆಯಿಂದಲೇ ಹೆಚ್ಚು ಮಕ್ಕಳು ಮೃತಪಡ್ತಾ ಇವೆಯಂತೆ. ಪ್ರತಿ ತಿಂಗಳು ಸರಾಸರಿ 45ರಿಂದ 52 ಶಿಶುಗಳು ಮೃತಪಟ್ಟಿವೆ. ಕಡಿಮೆ ತೂಕ, ಸರಿಯಾದ ಬೆಳವಣಿಗೆ ಆಗದೇ ಇರೋದು, ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೇ ಇರೋದು, ನಿಮೋನಿಯಾ, ಉಸಿರುಗಟ್ಟುವಿಕೆಯಿಂದ ಮಕ್ಕಳು ಮೃತಪಟ್ಟಿವೆ. ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ತವರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಹಿಳೆಯರು ಮಕ್ಕಳ ಸಾವಾಗ್ತಾ ಇದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯೊಂದರಲ್ಲೇ 172 ಶಿಶುಗಳು ಮೃತಪಟ್ಟಿವೆ ಅಂತ ಬಿಮ್ಸ್ ಆಸ್ಪತ್ರೆ ಅಧೀಕ್ಷಕ ಡಾಕ್ಟರ್ ವಿಠಲ್ ಶಿಂದೆ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಬಾಣಂತಿಯರು ನವಜಾತ ಶಿಶುಗಳ ಸರಣಿ ಸಾವಾಗ್ತಾ ಇದ್ರು ಆರೋಗ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದ್ಯಾ ಅನ್ನುವಂತ ಅನುಮಾನ ಮೂಡಿದೆ. ಬಾಣಂತಿಯರು ಶಿಶುಗಳ ಮರಣ ತಡೆಯುವುದರಲ್ಲಿ ಆರೋಗ್ಯ ಇಲಾಖೆ ಹಾಗೆ ಮಕ್ಕಳ ಕಲ್ಯಾಣ ಇಲಾಖೆ ಫೇಲ್ ಆಗಿದೆಯಾ ಅನ್ನುವಂತ ಅನುಮಾನ ಇದೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣದ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಕೃಷ್ಣ ಬೈರೇಗೌಡ, ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ಔಷಧ ಕಂಪನಿಯ ಬೇಜವಾಬ್ದಾರಿಯಿಂದ ಅನಾಹುತ ನಡೆದಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟ ಮಾತ್ರಕ್ಕೆ ನಷ್ಟ ಭರಿಸಲಾಗದು. ಮೃತರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ಕೊಡುವ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ. ನಾಳೆಯಿಂದ 10 ದಿನಗಳ ಕಾಲ ಅಂದರೆ ಡಿಸೆಂಬರ್ 19ರವರೆಗೂ ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ವಿರೋಧ ಪಕ್ಷಗಳು ಸಕಲ ರೀತಿಯಲ್ಲೂ ಸಜ್ಜಾಗಿವೆ. ಪ್ರಮುಖವಾಗಿ ವಕ್ಫ್ ಆಸ್ತಿ ವಿವಾದ, ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣವನ್ನೇ ಅಸ್ತ್ರವಾಗಿಸಿಕೊಂಡು ವಿಪಕ್ಷಗಳು ಮುಗಿಬೀಳಲಿವೆ. ವಕ್ಫ್ ಹೋರಾಟ ಫೇಲ್ ಆಗದಂತೆ ಬಿಜೆಪಿ ಪಕ್ಕಾ ಪ್ಲಾನ್ ಮಾಡಿಕೊಂಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನಿಲುವಳಿ ರೂಪದಲ್ಲಿ ವಿಷಯ ಪ್ರಸ್ತಾಪ ಮಾಡಲಿದ್ದಾರೆ. ಶಾಸಕ ಯತ್ನಾಳ್ ನಿಲುವಳಿ ಚರ್ಚೆಯನ್ನ ಮುಂದುವರಿಸಲಿದ್ದಾರೆ. ಬಿಜೆಪಿ ಪಕ್ಷ ಯತ್ನಾಳ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋರಾಟ ಮುಂದುವರಿಸಲಿದೆ. ಬಿಜೆಪಿ ಬತ್ತಳಿಕೆಯಲ್ಲಿ ಕೇವಲ ವಕ್ಫ್ ಆಸ್ತಿ ವಿವಾದ, ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣ ಮಾತ್ರ ಅಲ್ಲದೆ ಪಡಿತರ ಚೀಟಿ ಗೊಂದಲ, ಮುಡಾ ಸೈಟ್, ವಾಲ್ಮೀಕಿ ನಿಗಮದ ಅಕ್ರಮ, ಹೀಗೆ ಸಾಲು ಸಾಲು ವಿಚಾರವನ್ನ ಮುಂದಿಟ್ಟು ಬಿಜೆಪಿ ಹೋರಾಟಕ್ಕೆ ಸಜ್ಜಾಗಿದೆ. ಈ ವಿಚಾರಗಳನ್ನೇ ಮೊದಲು ಕೈಗೆತ್ತಿಕೊಳ್ಳುವುದಕ್ಕೆ ಪ್ಲಾನ್ ಮಾಡಿದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿರುವ ಬಿಜೆಪಿಗೆ ಮೊದಲು ಶಾಸಕ ಯತ್ನಾಳ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಅನಿವಾರ್ಯ ಆಗಿದೆ. ಇಲ್ಲವಾದಲ್ಲಿ ಬಿಜೆಪಿ ವಿರುದ್ಧವೇ ಯತ್ನಾಳ್ ಟೀಮ್ ತಿರುಗಿ ಬೀಳುವಂತ ಸಾಧ್ಯತೆ ಇದೆ. ಹೀಗಾಗಿ ನಾಳೆ ರಾತ್ರಿ ಬೆಳಗಾವಿಯಲ್ಲಿ ಅಶೋಕ್ ಯತ್ನಾಳ್ ಜೊತೆ ಸಭೆ ನಡೆಸಲಿದ್ದಾರೆ. ಬಿಜೆಪಿ ಅಸ್ತ್ರಕ್ಕೆ ತಿರುಗೇಟು ಕೊಡುವುದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಬೈ ಎಲೆಕ್ಷನ್ ಗೆಲುವಿನ ಹುಮ್ಮಸ್ನಲ್ಲಿರುವಂತಹ ಕಾಂಗ್ರೆಸ್ ಪಡೆ ವಕ್ಫ್ ಆಸ್ತಿ ನೋಂದಣಿ ವಿಚಾರದಲ್ಲಿ ದಾಖಲೆಯನ್ನು ರೆಡಿ ಮಾಡಿಕೊಂಡಿದೆ. ಬಿಜೆಪಿ ಕಾಲದಲ್ಲಿ ರೈತರಿಗೆ ಅತಿ ಹೆಚ್ಚು ನೋಟಿಸ್ ಎಂಬ ಅಂಶವನ್ನೇ ಮುಂದಿಡಲಿದೆ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ. ಮಂಗಳವಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ. ಸಭೆಯಲ್ಲಿ ಪ್ರತಿಪಕ್ಷಗಳ ವಿರುದ್ಧ ಪರಿಷತ್ ಹಾಗೆ ವಿಧಾನಸಭೆಯಲ್ಲಿ ಹೇಗೆ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಸಿಎಂ ಪಾಠ ಮಾಡಲಿದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಡಿಸಿಎಂ ಡಿಕೆಶಿ ಹೇಳಿಕೆಗೆ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಒಳ್ಳೆಯ ಸಮಯ ಬರಲಿ, ಒಳ್ಳೆಯದಾಗಲಿ. ಡಿಕೆ ಶಿವಕುಮಾರ್ ಬಹಳ ವರ್ಷದಿಂದ ರಾಜಕೀಯದಲ್ಲೇ ಇದ್ದಾರೆ. ಯಾರ್ಯಾರ ಜೀವನದಲ್ಲಿ ಏನ್ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದಾರೆ. ಇಬ್ಬಿಬ್ಬರು ಲವರ್ಸ್ ಅನ್ನ ಮೇಂಟೈನ್ ಮಾಡುವುದಕ್ಕೆ ಬೈಕ್ ಕಳ್ಳತನಕ್ಕೆ ಇಳಿದಿದ್ದಂತ ಖತರ್ನಾಕ್ ಖದೀಮ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸರು ಆಸಿಫ್ ಎಂಬಾತನನ್ನ ಬಂಧಿಸಿದ್ದಾರೆ. 14 ವರ್ಷದಿಂದ ತಲೆಮರೆಸಿಕೊಂಡಿದ್ದಂತ ಕಿಲಾಡಿ ಕೊನೆಗೂ ಜೈಲು ಸೇರಿದ್ದಾನೆ. ನಿನ್ನೆ ಬೆಂಗಳೂರಿನಲ್ಲಿ ಕೊರಿಯರ್ ಏಜೆನ್ಸಿಗಳ ಮೇಲೆ ದಾಳಿ ಮಾಡಿರುವಂತಹ ಸಿಸಿಬಿ ಬೆಚ್ಚಿ ಬಿದ್ದಿದೆ. ಚಾಮರಾಜಪೇಟೆ ಫಾರಿನ್ ಪೋಸ್ಟ್ ಆಫೀಸ್ನಲ್ಲಿ ಕಳ್ಳಾಟ ಬಯಲಾಗಿದೆ. ವಿದೇಶದಿಂದ ಬಂದಂತಹ ಡ್ರಗ್ಸ್ ಕೊರಿಯರ್ಗಳಿಗೆ ನಕಲಿ ಅಡ್ರೆಸ್ಗಳನ್ನು ನೀಡಿರುವುದು ಪತ್ತೆಯಾಗಿದೆ. ಸಿಸಿಬಿ ವ್ಯವಸ್ಥಿತ ಜಾಲದ ಬೆನ್ನು ಬಿದ್ದಿದೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಪ್ರತಿಭಟನೆ ನಡೆಸ್ತಾ ಇರುವಂತಹ ರೈತರು ಇವತ್ತು ದೆಹಲಿ ನಡಿಗೆ ಪುನರಾರಂಭ ಮಾಡಲಿದ್ದಾರೆ. ದೆಹಲಿ ಹರಿಯಾಣ ಗಡಿಯಿಂದ 101 ರೈತರ ನಿಯೋಗ ರಾಷ್ಟ್ರ ರಾಜಧಾನಿಯತ್ತ ತೆರಳಲಿದೆ. ರೈತರ ದೆಹಲಿ ನಡಿಗೆ ಹಿನ್ನೆಲೆಯಲ್ಲಿ ದೆಹಲಿ ಹರಿಯಾಣ ಗಡಿಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ.